ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಪ್ರಥಮ ಭಾಷೆ ಕನ್ನಡದ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಗುರಿ 100ಕ್ಕೆ 100 ಅಂತಕ್ಕಂಥ ಸೀರೀಸ್ ಅನ್ನ ಸರಣಿ ಪ್ರಾರಂಭ ಮಾಡಿದ್ದೀನಿ. ಇವತ್ತು 4ನೇ ಪಾಠ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಬರ್ತಕ್ಕಂಥ ಎಲ್ಲ ಒಂದು ಬಹು ನಿರೀಕ್ಷಿತ ಸಂಭವನೀಯ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ನಮ್ಮ ಭಾಷೆ, ವ್ಯಗ್ರಗೀತೆ, ಆಮೇಲೆ ಭಾಗ್ಯಶಿಲ್ಪಿಗಳು ಪಾಠವನ್ನು ಹಾಕಿದ್ದೀನಿ. ಅದನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. SSLCಯ ಪ್ರಥಮ ಭಾಷೆ ಕನ್ನಡದ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾನೆ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯಬೇಡಿ, ಮರೆತು ಮಿಸ್ ಆಗಬೇಡಿ ಅಂತ ಹೇಳ್ತಾ, ಗದ್ಯ ಪಾಠ 4 ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಪಾಠ. ಒಂದಂಕದ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಉತ್ತರ, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಮನೆ ಮಂಚಮ್ಮ ಯಾರು? ಉತ್ತರ, ಮನೆ ಮಂಚಮ್ಮ ಗ್ರಾಮ ದೇವತೆ. ಪ್ರಶ್ನೆ 3, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಪ್ರಶ್ನೆ 4, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಉತ್ತರ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಫಗು ಹಳಕಟ್ಟಿ. 5, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ, ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 6, ಅಶೋಕ್ ಪೈ ಅವರ ವೃತ್ತಿ ಯಾವುದು? ಉತ್ತರ, ಅಶೋಕ್ ಪೈ ಅವರು ಪ್ರಖ್ಯಾತ ಮನೋವೈದ್ಯರಾಗಿದ್ದರು. ಪ್ರಶ್ನೆ 7, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಉತ್ತರ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ದೇವನೂರು ಮಹಾದೇವ ಅವರ ದೇವರು ಆಗುತ್ತದೆ ಅಂತ 1 ಮಾರ್ಕ್ ಕ್ವಶನ್ಸ್ ಇತ್ತು. ಇನ್ನು ಈ ಪಾಠದಿಂದ ಮ್ಯಾಕ್ಸಿಮಮ್ ನಿಮಗೆ 2 ಮಾರ್ಕ್ ಕ್ವಶನ್ಸ್ ಮತ್ತೆ ಸಂದರ್ಭಗಳನ್ನೇ ಬರ್ತಾವ, ಅದನ್ನು ನೀವು ಹೆಚ್ಚು ಗಮನವನ್ನು ಹರಿಸಬೇಕು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ಉತ್ತರ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಳಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತಕ್ಕಂಥದ್ದು ನೀವು ಬರಿಬೇಕು. ಪ್ರಶ್ನೆ 2, ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು? ಉತ್ತರ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲಾ ಜೀವಿಗಳಲ್ಲೂ ಕಂಪನವನ್ನ ಉಂಟು ಮಾಡುತ್ತಿರುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲನವನ್ನೇ ಒಂದು ಎಂದು ಹೇಳುತ್ತದೆ. ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ ಅಂತ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಲೇಖಕರ ಪರಿಚಯ. ದೇವನೂರು ಮಹಾದೇವ. ಕಾಲ 1948, ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು. ಕೃತಿಗಳು ಎದೆಗೆ ಬಿದ್ದ ಅಕ್ಷರ, ಗಾಂಧಿ ಮತ್ತು ಮಾವು, ನಂಬಿಕೆಯನ್ನಂಟೆ, ಕುಸುಮಬಾಲೆ. ಪ್ರಶಸ್ತಿಗಳು ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿವೆ. ಸಂದರ್ಭಗಳಿಗೆ ಹೋಗೋಣ. ಫಸ್ಟ್ ಸೆಂಟೆನ್ಸ್, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಆಯ್ಕೆ, ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಜನ ಪ್ರಾರಂಭಿಸಿದಾಗ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಮಂಚಮ್ಮ ಅವ್ವ ಎನಿಸಿಕೊಂಡು ಬಂದು ಜನರೊಡನೆ ಮಾತನಾಡೋ ಸಂದರ್ಭದಲ್ಲಿ ಈ ಮಾತನ್ನ ಗ್ರಾಮ ದೇವತೆ ಮಂಚಮ್ಮ ಜನರಿಗೆ ಹೇಳ್ತಾಳೆ. ಸ್ವಾರಸ್ಯ, ಮಂಚಮ್ಮ ದೇವತೆಯ ಕಾರುಣ್ಯ ಮತ್ತು ಸಮಾನತೆಯ ಅಂಶ ಈ ಮಾತಿನ ಸ್ವಾರಸ್ಯವಾಗಿದೆ. ಮುಂದಿನ ವಾಕ್ಯ, ಯಾವ ಜೀವ ತನ್ನಷ್ಟಕ್ಕೆ ತಾನಿಲ್ಲ. ಆಯ್ಕೆ, ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರಾದ ದೇವನೂರು ಮಹಾದೇವ ಅವರು ಡಾಕ್ಟರ್ ಅಶೋಕ್ ಪೈ ಅವರ ಒಂದು ಸಂಶೋಧನಾ ಸತ್ಯಕತೆಯನ್ನ ಉದಾಹರಣೆಯಾಗಿ ನೀಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲಾ ಜೀವಿಗಳಲ್ಲೂ ಕಂಪನ ಮಾಡುತ್ತಿರುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಮುಂದಿನ ವಾಕ್ಯ, ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಆಯ್ಕೆ, ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ವಚನಕಾರರ ದೃಷ್ಟಿಯಲ್ಲಿ ದೇವರು ಎಂದರೆ ಏನು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ,
ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರು ಎಂಬುದನ್ನು ಈ ಮಾತಿನಲ್ಲಿ ಹೇಳಿದ್ದಾರೆ. ಮುಂದಿನ ವಾಕ್ಯ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಆಯ್ಕೆ. ಈ ವಾಕ್ಯವನ್ನ ದೇವನೂರು ಮಹದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆರಿಸಲಾದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ದೇವನೂರು ಮಹದೇವ ಅವರು ಜಗತ್ತಿನ ತಲ್ಲಣದ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಈ ಸಮಸ್ಯೆ ಮನಸ್ಸಿನಲ್ಲಿ ಎಲ್ಲರೂ ಇರೋದರಿಂದ ಕಾರುಣ್ಯ ಹಾಗೂ ಸಮಾನತೆ ಮನೋಭಾವ ಮೂಡಿಸಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಇನ್ನು ಈ ಪಾಠದಿಂದ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನ ಬರೆಯಿರಿ. ಒಂದು ಗ್ರಾಮದ ಜನರೆಲ್ಲ ಸೇರಿ ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಪ್ರಾರಂಭಿಸ್ತಾರೆ. ಗುಡಿ ಚಾವಣಿ ಮಟ್ಟಕ್ಕೆ ಬಂದಾಗ ಒಬ್ಬನ ಮೈ ಮೇಲೆ ಮಂಚಮ್ಮ ಆಹ್ವಾನಿಸ್ತಾಳೆ. ಮಂಚಮ್ಮನಿಗೆ ನೀ ನನ್ನ ಮಕ್ಕಳ ಎಂದು ಹೇಳುತ್ತಾಳೆ. ನೀವು ನನ್ನ ಮಕ್ಕಳು. ಏನಯ್ಯ, ಏನ್ ಮಾಡ್ತಾ ಇದ್ದೀರಿ ಎಂದು ಕೇಳುತ್ತಾಳೆ. ಒಬ್ಬ ಮುಂದೆ ಬಂದು, ತಾಯಿ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ಎನ್ನುತ್ತಾನೆ. ಹಾಗಾದರೆ ನಿಮಗೆಲ್ಲ ಮನೆ ಇದೆಯಾ ಎಂದು ಕೇಳುತ್ತಾಳೆ. ಅಲ್ಲಿ ಇದ್ದವನೊಬ್ಬ, ನನಗಿಲ್ಲ ತಾಯಿ ಎಂದು ಹೇಳುತ್ತಾನೆ. ಎಲ್ಲರಿಗೂ ಮನೆಯಾಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳುತ್ತಾಳೆ. ಅಂದಿನಿಂದ ಆ ದೇವತೆಗೆ ಮನೆ ಮಂಚಮ್ಮ ಎಂದು ಹೆಸರು ಬರುತ್ತದೆ. ಇನ್ನು ಈ ಪಾಠದಿಂದ ಬರ್ತಕ್ಕಂಥ ಗಾದೆಗಳನ್ನು ಪೂರ್ಣಗೊಳಿಸಲಿಕ್ಕೆ 2 ಉದಾಹರಣೆಗಳಿದ್ದಾವೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕಲ್ಕೊಂಡು ಹೋಗಿ. ಫಸ್ಟ್ ಒನ್, ಕಟ್ಟೋದು ಕಠಿಣ, ಕೆಡಿಸುವುದು ಸುಲಭ. ಫಸ್ಟ್ ಯಾವತ್ತು ಪ್ರಸ್ತಾವನೆ ಬರೀಬೇಕು. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ದೊಡ್ಡ ಅರ್ಥವನ್ನು ನೀಡುವ ಗಾದೆಗಳಲ್ಲಿ ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಕೂಡ ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ. ಅರ್ಥ ವಿವರಣೆ, ಒಂದು ಮನೆಯನ್ನು ಕಟ್ಟುವುದು ಎಷ್ಟು ಕಠಿಣವಾದ ಕಾರ್ಯ, ಅದೇ ಒಂದು ಮನೆಯನ್ನು ಸುಲಭವಾಗಿ ಕೆಡವಬಹುದು. ಅದೇ ರೀತಿ ಒಬ್ಬ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಇಡೀ ಜೀವಮಾನ ಕಷ್ಟಪಡಬೇಕು. ಹಾಗೆ ಜೀವನ ಪೂರ್ತಿ ಗಳಿಸಿದ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳಲು ಕ್ಷಣ ಮಾತ್ರ ಸಾಕು ಅಂತಕ್ಕದ್ದನ್ನು ಬರಿಬೇಕು. ಮೌಲ್ಯ, ವ್ಯಕ್ತಿ ಜೀವನದಲ್ಲಿ ಕಷ್ಟಪಟ್ಟು ಗಳಿಸಿದ ವ್ಯಕ್ತಿತ್ವವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರಬೇಕು ಎಂಬುದು ಈ ಗಾದೆ ಮಾತು ತಿಳಿಸುತ್ತದೆ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಮುಂದಿನ ಒಂದು ವಾಕ್ಯ, ಗಾದೆ ಮಾತು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಪ್ರಸ್ತಾವನೆ, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಅಂಥ ಗಾದೆಗಳಲ್ಲಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬುದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ. ಪ್ರತಿ ಗಾದೆ ಮಾತಿಗೆ ಫಸ್ಟ್ ಪ್ರಸ್ತಾವನೆ ಅಂತ ಬರೆದು ಈ 3 ಸಾಲನ್ನು ಬರೀರಿ. ಆಮೇಲೆ ಅರ್ಥ ವಿವರಣೆ ಅಂತ ಅರ್ಕೊಂಡು ಅಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ನೀವು ಉದಾಹರಣೆಯಾಗಿ ಬರಿಬೇಕು. ತಾಯಿ ನಮ್ಮನ್ನ 9 ತಿಂಗಳು ಹೊತ್ತು ಸಾಕುತ್ತಾಳೆ. ಓಕೆ, ಅದೇ ರೀತಿ ಹೊತ್ತ ನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಲಿನಲ್ಲಿ ಪೋಷಿಸುತ್ತದೆ. ಹೆತ್ತ ತಾಯಿಯ ಮಡಿಲಿನಲ್ಲಿ ಸಿಗೋ ಸುಖಕ್ಕೆ ಸಮನಾದ ಸುಖ ಬೇರೊಂದು ಇಲ್ಲ. ಜನ್ಮಭೂಮಿಯ ಸಂಬಂಧವನ್ನು ಸಹ ಬಿಡಿಸಲು ಆಗದಂಥದ್ದು. ಮೌಲ್ಯ, ನಮ್ಮ ತಾಯಿಯ ಮಡಿಲು ಹಾಗೂ ನಾವು ಬಾಳೋ ನಾಡು ನಮಗೆ ಸ್ವರ್ಗಕ್ಕಿಂತ ಹೆಚ್ಚು ಎಂಬುದನ್ನು ಈ ಗಾದೆ ತಿಳಿಸ್ತದೆ ಅಂತಕ್ಕದ್ದನ್ನು ನೀವು ಏನು ಮಾಡಬೇಕು, 3rd ಪಾಯಿಂಟ್ ಮೌಲ್ಯದಲ್ಲಿ ಕಂಪಲ್ಸರಿಯಾಗಿ ಬರಿಬೇಕು. ಇನ್ನು ಈ ಪಾಠದಲ್ಲಿ ಹೋಗೋದಾದ್ರೆ 2 ಮುಖ್ಯವಾಗಿರ್ತಕ್ಕಂಥ ಪ್ರಬಂಧಗಳನ್ನು ಬರ್ತಿದ್ದಾವೆ. ಒಂದು ಗ್ರಾಮ ಸ್ವರಾಜ್ಯ ಇದೆ, ಇನ್ನೊಂದು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ಇದೇ ಮಾದರಿಯ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಾವ. ಫಸ್ಟ್ ನೋಡೋಣ, ಪ್ರಬಂಧದಲ್ಲಿ ಗ್ರಾಮ ಸ್ವರಾಜ್ಯ. ಸೊ ಇಲ್ಲಿನೂ ಕೂಡ ಪ್ರಬಂಧಗಳನ್ನು ಬರುವಾಗ ಪೀಠಿಕೆ ಬರೀಬೇಕು. ಗ್ರಾಮಗಳ ಅಭಿವೃದ್ಧಿ ಭಾರತದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿಯವರ ನಂಬಿಕೆಯಾಗಿತ್ತು. ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಗಾಂಧೀಜಿ ಅವರು ಹೆಚ್ಚು ಮಹತ್ವವನ್ನು ನೀಡಿದ್ರು. ಇನ್ನು ಸೆಕೆಂಡ್ ಸ್ಟೆಪ್ ಏನು ಬರಬೇಕು, ಪೀಠಿಕೆ ಆದ ನಂತರ ವಿಷಯದ ವಿವರಣೆ. ಅವಾಗ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದ್ರೆ 1 ಪ್ಯಾರಾಗ್ರಾಫ್ ಅಥವಾ 2 ಪ್ಯಾರಾಗ್ರಾಫ್ ಅಲ್ಲಿ ಆ ಗ್ರಾಮ ಸ್ವರಾಜ್ಯದ ಕನಸನ್ನು ಹೇಳತಕ್ಕಂಥ ಅಂಶಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಅದನ್ನು ನೀವೇನು ಮಾಡಬೇಕು ಬರೋದು. ಸೊ ಲಾಸ್ಟಿಗೆ ಏನು ಬರೀಬೇಕಪ್ಪ ಅಂದರೆ ಉಪಸಂಹಾರ ಅಂತ ಬರೆದು ಅಲ್ಲಿನ ಒಂದು 3 ಪಾಯಿಂಟ್ಸ್ ಏನು ಮಾಡಬೇಕು, ಕಂಟಿನ್ಯೂ ಆಗಿ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಅಲ್ಲಿ ಬರಿಬೇಕು. ಅದೇ ಥರ 2ನೇದು ನಿಬಂಧ ಇದೆ, ಪ್ರಬಂಧ ತ್ಯಾಜ್ಯ ವಸ್ತುವಿನ ನಿರ್ವಹಣೆ. ಇದು ಪೀಠಿಕೆ ಇದೆ. ಕಸದ ಸಂಗ್ರಹ, ಸಾಗಣೆ, ಸಂಕಲನ, ಮರುಬಳಕೆ ಮತ್ತು ವಿಲೇವಾರಿನೇ ನಾವು ತ್ಯಾಜ್ಯ ನಿರ್ವಹಣೆ ಅಂತ ಕರಿತೀವಿ. ಇದರ ಅರ್ಥ ವಿವರಣೆಗಳನ್ನು ನೋಡ್ಕೊಡ್ರಿ. ಆಮೇಲೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕದ್ದನ್ನು ನೀವು ಏನು ಮಾಡಬೇಕಾಗಿತ್ತು, ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಯಾಕಂದರೆ ಈಗ ನೀವು ಆಲ್ರೆಡಿ ಸೈನ್ಸಲ್ಲಿ ತುಂಬಾ ಕಲ್ತಿದ್ದೀರಿ ಇದ್ರ ಬಗ್ಗೆ. ಜೈವಿಕ ವಿಘಟನೆಯಾಗದ, ಜೈವಿಕ ವಿಘಟಿಸಲಾಗದ, ಓಕೆನಾ, ಪರಿಸರ ಮಾಲಿನ್ಯಕಾರಕಗಳನ್ನು, ಆಮೇಲೆ ಪರಿಸರ ಸ್ನೇಹಿ ನಾವೇನು ಮಾಡಬೇಕು ವಿಧಾನಗಳನ್ನು ಬಳಸಬೇಕಂತಕ್ಕದ್ದನ್ನು ಕೂಡ ಬರಿಬೇಕು. ಲಾಸ್ಟ್ ಉಪಸಂಹಾರವನ್ನು ಬರಿಬೇಕು. ಇನ್ನು ಸ್ನೇಹಿತರೆ, ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಪತ್ರಲೇಖನ ಒಂದು ಬರ್ತದೆ. ಸೊ ಫಸ್ಟ್ ಮನವಿ ಪತ್ರ ನೋಡಿ. ಇಲ್ಲಿ ಏನಿದೆ ಪ್ರಶ್ನೆ, ನಿಮ್ಮ ಬೀದಿಗೆ ದಾರಿದೀಪ ಹಾಕಿಸುವಂತೆ
ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚೀಲನಾಯಕನಹಳ್ಳಿ ಗ್ರಾಮದ ಚಂದ್ರಶೇಖರ್ ಅಂತ ತಿಳಿದು ಹಳೇಬೀಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಪತ್ರ ಬರೀಬೇಕಾದ್ರೆ ದಿನಾಂಕವನ್ನು ಹಾಕಬೇಕು ರೈಟ್ ಸೈಡು. ಆಮೇಲೆ ಇಂದ ಆಲ್ರೆಡಿ ನಿಮಗೆ ಭಾವಿಸಿಕೊಂಡ ಅಂತ ಹೇಳಿದ್ದಾರೆ. ಏನು ಭಾವಿಸಿದಿರಿ? ಚಂದ್ರಶೇಖರ ಹಳೇಬೀಡು ಗ್ರಾಮದ ಪಂಚಾಯತಿ, ಚಂದ್ರಶೇಖರ ಚೀಲನಾಯಕನಹಳ್ಳಿ. ಎಸ್, ಇಲ್ಲಿ ಮೇಲ್ಗಡೆ ಆಲ್ರೆಡಿ ಇದೆ. ಆಮೇಲೆ ಬೇಲೂರು ತಾಲೂಕು ಹಾಸನ ಜಿಲ್ಲೆ. ಸೊ ಎಸ್, ಇದನ್ನ ಫಸ್ಟ್ ಬರೀತೀರಿ. ಓಕೆ, ಅದು ಇಂದಾಯ್ತು. ಆಮೇಲೆ ಯಾರಿಗೆ ಬರಿ ಅಂತ ಕೇಳಿದ್ರು? ಎಸ್, ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಕಚೇರಿ, ಹಳೇಬೀಡು ಬೇಲೂರು ತಾಲೂಕಾ ಹಾಸನ ಜಿಲ್ಲೆ. ಸೊ ಫಸ್ಟ್ ಮಾನ್ಯರಂತ ಸಂಬೋಧನೆ ಹಾಕಬೇಕು. ವಿಷಯ ಆಲ್ರೆಡಿ ಕೊಟ್ಟಿದ್ರು, ಬೀದಿ ದೀಪ ಅಳವಡಿಸುವಂತೆ ಕೋರಿ ಮನವಿ. ಸೊ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಬೀದಿ ದೀಪಗಳಿಂದ ಏನ್ ಸಮಸ್ಯೆ ಆಗ್ತಾ ಇದೆ, ನಮಗೆ ತಕ್ಷಣ ಬೀದಿ ದೀಪಗಳನ್ನು ಅಳವಡಿಸಿ ಕೊಡಿ ಅಂತ ಒಂದು ಮನವಿಯನ್ನ ಬರೆದು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಬರೆದು ಇಲ್ಲಿ ಕೆಳಗಡೆ ವಂದನಗಳೊಂದಿಗೆ ಅಂತ ಬರೀಬೇಕು. ಲಾಸ್ಟ್ ಇಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ಚಂದ್ರಶೇಖರ, ಕೆಳಗಡೆ ಊರಿನ ನಾಗರಿಕರ ಒಂದು 50 ಜನರ ಸಹಿ ಇದೆ ಅಂತ ಒಂದು ಸಾಲನ್ನು ಸಹಿತ ಬರೀಬಹುದು. ಇದು ಮನವಿ ಪತ್ರ ಅಂತ ಹೇಳ್ತಾರೆ. ಇನ್ನ ವೈಯಕ್ತಿಕ ಪತ್ರ ಅಂತ ಒಂದು ಬರ್ತದೆ. ಇದು ಬಾಗಲಕೋಟೆ ಸರ್ಕಾರಿ ಪ್ರೌಢಶಾಲೆಯ ರೂಪಶ್ರೀ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ವಿವರಿಸಿ ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡತಕ್ಕಂಥ ಗೌರಿ ಎಂಬ ಗೆಳತಿಗೆ ಪತ್ರ ಬರೀರಿ ಅಂತ ಕೇಳಿದ್ರು. ಫಸ್ಟ್ ಬರಿಬೇಕಾದ್ರೆ ಕ್ಷೇಮ ಬರೀತೀರಿ, ಮಿಡಲ್ ಶ್ರೀ ಬರೀತೀರಿ, ಆಮೇಲೆ ರೈಟ್ ಸೈಡ್ ನಿಮ್ಮ ಹೆಸರು ಬರೀತೀರಿ. ಆಲ್ರೆಡಿ ನಿಮಗೆ ಭಾವಿಸ್ಲಿಕ್ಕೆ ಹೇಳಿದ್ದಾರೆ. ರೂಪಶ್ರೀ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬಾಗಲಕೋಟೆ. ಇಲ್ಲಿ ದಿನಾಂಕ ಬರೆದ್ರು ನಡೀತದ, ಬರಿದೇ ಇದ್ರೂ ನಡೀತದ. ಆಮೇಲೆ ಇಲ್ಲಿ ಬರಿಬೇಕು ಪ್ರೀತಿಯ ಗೆಳತಿ ಗೌರಿಗೆ ಅಂತಕ್ಕಂಥದ್ದು ಸಂಬೋಧನೆ ಮಾಡ್ತೀರಿ. ಆವಾಗ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಸೊ ನಿನ್ನ ಗೆಳತಿ ರೂಪಶ್ರೀ ಶುಭ ಹಾರೈಕೆಗಳು, ನಾನು ಕ್ಷೇಮವಾಗಿದ್ದೀನಿ, ನೀನು ಕ್ಷೇಮವಾಗಿದ್ದೆ ಅಂತ ಭಾವಿಸಿದ್ದೀನಿ, ನಿನ್ನ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರಿ ಅಂತ ಹೇಳೋದು. ಪತ್ರದ ಒಡಲಿನಲ್ಲಿ ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿರ್ತಕ್ಕಂಥ ಪ್ರತಿಭಾ ಕಾರಂಜಿಯಲ್ಲಿ ಯಾವೆಲ್ಲ ಸ್ಪರ್ಧೆಗಳಿತ್ತು, ಯಾರೆಲ್ಲ ಉದ್ಘಾಟನೆ ಮಾಡಿದ್ರು, ಯಾರೆಲ್ಲ ಬಹುಮಾನಗಳನ್ನು ಪಡೆದ್ರು, ನಿಮ್ಮ ಸ್ಥಾನ ಏನಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಒಂದು 8-10 ಸಾಲಗಳನ್ನ ಬರೆದ್ರೆ ಸಾಕು. ಸೊ ಲಾಸ್ಟ್ ಇದ ಮಾತ್ರ ಬರಬೇಕು, ನಿನ್ನ ಪತ್ರಕ್ಕಾಗಿ ಕಾಯ್ತಾ ಇರ್ತೀನಿ ಅಂತ. ಆಮೇಲೆ ಇಂತಿ ನಿನ್ನ ಪ್ರೀತಿಯ ಗೆಳತಿ ರೂಪಶ್ರೀ ಬರೆದು ಹೊರ ವಿಳಾಸವನ್ನು ಕಡ್ಡಾಯವಾಗಿ ಬರಿಬೇಕು. ಯಾಕಂದ್ರೆ ಇದು ಪರ್ಸನಲ್ ಲೆಟರ್ ಇರೋದ್ರಿಂದ ಗೌರಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡದ